Hi students, ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. In this session we will discuss with surface area and volume. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಚಾಪ್ಟರ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಇದ್ರ ಬೇಸ್ ಮೇಲೆ ಡೈರೆಕ್ಟ್ ಆಗಿ ಕ್ವೆಶ್ಚನ್ಸ್ ಕೂಡ ಕೇಳಬಹುದು ಅಥವಾ ಈ ಪ್ರಶ್ನೆಗಳನ್ನ ಆಧರಿಸಿ MCQ ಕ್ವೆಶ್ಚನ್ಸ್ ಅನ್ನು ಕೂಡ ಕೇಳಬಹುದು. ಇಲ್ಲಿ ನೋಡಿ, ಮೊದಲನೇದಾಗಿ ಈ ಕ್ಯೂಬ್ ಅನ್ನು ನೋಡಿ. ಇಲ್ಲಿ ಫಿಗರ್ ಕ್ಯೂಬ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತೇಳಿ. ಇದು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ವಾಲ್ಯೂಮ್ ಅಂದ್ರೆ ಘನಫಲ. ಇಲ್ಲಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಅಂದ್ರೆ 4l² ಇದೆ. ಯಾವ ರೀತಿ ಅಂದ್ರೆ ಈ ಮೇಲ್ಗಡೆ ಇರ್ತಕ್ಕಂತ ಈ ಪಾರ್ಟ್ ಮತ್ತು ಕೆಳಗಡೆ ಇರ್ತಕ್ಕಂತ ಈ ಪಾರ್ಟ್ ಎರಡು ಕೂಡ ಕನ್ಸಿಡರ್ ಆಗಿರೋದಿಲ್ಲ. ಹಾಗಾಗಿ ಇದು ಲ್ಯಾಟರಲ್ ಸರ್ಫೇಸ್. ಇದು ಟೋಟಲ್ ಸರ್ಫೇಸ್ ಅಂದ್ರೆ ಇವೆರಡನ್ನ ಕನ್ಸಿಡರ್ ಮಾಡಿರ್ತಾರೆ. ಹಾಗಾಗಿ ಇದು 6l². ಕ್ಯೂಬ್ ಗೆ 6 ಫೇಸಸ್ ಇರ್ತಾವಲ್ಲ, 6l². ಇದು ಟೋಟಲ್ ಸರ್ಫೇಸ್ ಆಫ್ ದಿ ಏರಿಯಾ. ದಿಸ್ ಈಸ್ ಎಲ್ ಕ್ಯೂಬ್. ಎಲ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇವು ಮೂರು ಸೇಮ್ ಇರೋದ್ರಿಂದ ಎಲ್ ಕ್ಯೂಬ್ ಅನ್ನೋದು ಇಲ್ಲಿ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಆಗಿರುತ್ತೆ. ಅದೇ ರೀತಿ ಕ್ಯೂಬಾಯ್ಡ್ ಅನ್ನು ನೋಡಿ, ಇದು ಮೇಲ್ಗಡೆ ಇದು ಕನ್ಸಿಡರ್ ಆಗಿರಲ್ಲ. ಲ್ಯಾಟರಲ್ ಸರ್ಫೇಸ್ ಏರಿಯಾ ಕಂಡುಹಿಡಬೇಕಾದ್ರೆ ಈ ಕೆಳಗಿಂದು ಕೂಡ ಈ ಟೋಟಲ್ ಸರ್ಫೇಸ್ ಏರಿಯಾ ಆದ್ರೆ ಇದು ಕನ್ಸಿಡರ್ ಆಗಿರುತ್ತೆ. ಇದು ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾದ ಫಾರ್ಮುಲಾ 2 × L + B × H. ಇದು ಟೋಟಲ್ ಸರ್ಫೇಸ್ ಏರಿಯಾ 2 × LB + BH + HL. ಇದು ಕಂಟಿನ್ಯೂ ಆಗುತ್ತೆ. LB BH HL. ದೆನ್ ವಾಲ್ಯೂಮ್ LBH ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸಿಲಿಂಡರ್ ಕೊಟ್ಟಿದ್ದಾರೆ. ಸಿಲಿಂಡರ್ದು ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿರುತ್ತೆ 2πr(h) ಇರುತ್ತೆ. ಅಂದ್ರೆ ಸಿಲಿಂಡರ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಇದು ಒಂದು ಬಳೆ ಅನ್ಕೊಳ್ಳಿ. ಇದ್ರ ಮೇಲೆ ಮತ್ತೊಂದು ಅದೇ ಸೈಜ್ ನ ಒಂದೊಂದು ಬಳೆಗಳನ್ನ ಇಟ್ಕಾಂತ ಹೋಗ್ಬೇಕು. ಅವಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಈ ರೀತಿ ಫಾರ್ಮೇಶನ್ ಆಗುತ್ತೆ. ಇದು ಸಿಲಿಂಡರ್. ಇದು ಓಪನ್ ಇರುತ್ತೆ. ಈ ಪ್ಲೇಸ್ ಮತ್ತು ಈ ಸ್ಪೇಸ್, ಇವೆರಡು ಸ್ಪೇಸ್ ಓಪನ್ ಇರ್ತವೆ. ಇದು ಸಿಲಿಂಡರ್ ಫಾರ್ಮೇಶನ್ ಆಗುತ್ತೆ. ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಇದು 2πr(h) ಇರುತ್ತೆ. ಅಕಸ್ಮಾತ್ ಏನಾದ್ರೂ ಇವೆರಡನ್ನ ನಾವು ಕ್ಲೋಸ್ ಮಾಡಿದ್ರೆ ಅದು ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಏನಿರುತ್ತೆ 2πr × r + h. ಅದು ಹೇಗ್ ಬರುತ್ತೆ ಅಂದ್ರೆ, ಇದು 2πr(h) ಇರುತ್ತೆ. ಈ ಮೇಲ್ಗಡೆದು πr² ಏರಿಯಾ, ಇದು ಕೆಳಗಡೆದು πr². 2πrh + 2πr² ಅಂದ್ರೆ ಈ ಮೇಲ್ಗಡೆದು ಮತ್ತು ಕೆಳಗಡೆದು ಈ ಏರಿಯಾಸ್ ಗಳನ್ನ ಈ ಏರಿಯಾ ಆಫ್ ದಿ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಗೆ ಆಡ್ ಮಾಡಬೇಕು. ಇವೆರಡರಲ್ಲಿ ಏನ್ ಕಾಮನ್ ಬರುತ್ತೆ? 2πr ಕಾಮನ್ ಬರುತ್ತೆ. ಇಲ್ಲಿ h ಉಳಿತೆ, ಇಲ್ಲಿ r ಉಳಿತೆ. ಹಾಗಾಗಿ 2πr × r + h ಅನ್ನೋದು ಟೋಟಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ. ಅದೇ ರೀತಿ ಈ ವಾಲ್ಯೂಮ್ ನೋಡಿ πr²h ಇದೆ. ಇಲ್ಲಿ ನೋಡಿ, ಮುಂದೆ ಬರ್ತಕ್ಕಂತ ಸ್ಟ್ರಕ್ಚರ್ ಕೋನ್ ಆಗಿರುತ್ತೆ, ಅಂದ್ರೆ ಶಂಕು. ಅಂದ್ರೆ ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಒಂದು ಶಂಕುವಿನ ಆಕಾರ ಇರುತ್ತೆ. ಈ L ಅನ್ನೋದು ಸ್ಲ್ಯಾಂಟ್ ಹೈಟ್ ಆಗಿರುತ್ತೆ, ಅಂದ್ರೆ ಓರೆ ಎತ್ತರ. ಇದು h ಹೈಟ್ ಆಗಿರುತ್ತೆ. ಇದು r ಆಗಿರುತ್ತೆ. ಇದಂದ್ರೆ ರೇಡಿಯಸ್. ಇದು a, ಇದು b, ಇದು c ಅಂತ ತಗೊಂಡ್ರೆ, ಇಲ್ಲಿ AOC ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಇಲ್ಲಿ ರೈಟ್ ಆಂಗಲ್ ಫಾರ್ಮೇಶನ್ ಆಗುತ್ತೆ. AOC ಈ ಟ್ರಯಾಂಗಲ್ ಏನಿದೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಹಾಗಾಗಿ ಇದನ್ನ L² = h² + r² ಅಂತೇಳಿ ಪೈಥಾಗೋರಸ್ ಥಿಯರಂ ಯೂಸ್ ಮಾಡಿ ಬರಿತೀವಿ. ಇದು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ಅಥವಾ ಇದು ಡೈರೆಕ್ಟ್ ಕ್ವೆಶ್ಚನ್ ಅನ್ನ ಕೇಳಿರ್ತಾರೆ. ಈ ಕೋನದ ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅನ್ನೋದು πrl ಆಗಿರುತ್ತೆ. ಇದು ಟೋಟಲ್ ಸರ್ಫೇಸ್ ಏರಿಯಾ ಅನ್ನೋದು πr × L + r ಆಗಿರುತ್ತೆ. ಇದರ ವಾಲ್ಯೂಮ್ 1/3 πr² h ಇರುತ್ತೆ. ಇಲ್ಲಿ ನಾವು ಕೋನ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಈ ಕೋನ್ ಮತ್ತು ಫ್ರಸ್ಟಮ್ ಆಫ್ ಅ ಕೋನ್ ರಿಲೇಟೆಡ್ ಇದೆ. ಯಾಕಂದ್ರೆ
ಇದು ಒಂದು ಕೋನ್ ಆಗಿದ್ರೆ ಈ ಸರ್ಫೇಸ್ ಏನಿದೆ ಈ ಸರ್ಫೇಸ್ಗೆ ಸಮಾನಾಂತರವಾಗಿ ಪ್ಯಾರಲಲ್ ಆಗಿ ಇದನ್ನ ಕಟ್ ಮಾಡಿದ್ರೆ ಇದು ಮೇಲ್ಗಡೆ ಪಾರ್ಟ್ ಏನು ಉಳಿಯುತ್ತೆ ಇದು ಕೋನ್ ಆಗಿರುತ್ತೆ. ಇವು ಕೆಳಗಡೆ ಉಳಿದಿರ್ತಕ್ಕಂಥ ಪಾರ್ಟ್ ಇದು ಯಾವ ರೀತಿ ಆಗುತ್ತಂದ್ರೆ ಈ ರೀತಿ ಆಗುತ್ತೆ. ಇದನ್ನ ಕಟ್ ಮಾಡಿದ್ರೆ ಇದು ಮೇಲ್ಗಡೆದು ಕೋನ್ ಆಗುತ್ತೆ. ಈ ಕೆಳಗಡೆ ಏನು ಉಳಿದಿದೆ ಇದು ಬಕೆಟ್ ಆಕಾರದಲ್ಲಿ, ಇದಕ್ಕೆ ನಾವು ಫ್ರಸ್ಟಮ್ ಆಫ್ ಎ ಕೋನ್ ಅಂತೇಳಿ ಕರಿತೀವಿ. ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾನೆ, ಅಂದ್ರೆ ಇಲ್ಲಿ ಒಂದು ಕೋನ್ ಅನ್ನ ಕೊಟ್ಟಿದ್ರೆ ಅದನ್ನ ಸಮಾಂತರವಾಗಿ ಒಂದು ಪ್ಯಾರಲಲ್ ಆಗಿ ಒಂದು ರೇಖೆಯನ್ನ ಎಳೆದು ಅಂದ್ರೆ ಆ ರೀತಿ ಕಟ್ ಮಾಡಿದ್ರೆ ಮೇಲ್ಗಡೆ ಉಳಿತಕ್ಕಂಥ ಪಾರ್ಟ್ ಯಾವುದು, ಕೆಳಗಡೆ ಉಳಿತಕ್ಕಂಥ ಪಾರ್ಟ್ ಯಾವುದು ಅಂತೇಳಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಇದು ಲ್ಯಾಟರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ 5 ಇಂಟು ಆರ್ ಪ್ಲಸ್ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಇಂಟು ಎಲ್. ಅಂದ್ರೆ ಇಲ್ಲಿ ಫ್ಲಸ್ಟ್ರಮ್ ನಲ್ಲಿ ಇಲ್ಲಿ ಸ್ಮಾಲ್ ಇಲ್ಲಿ ಒಂದು ಆರ್ ಬರುತ್ತೆ R1, ಇಲ್ಲಿ ಇನ್ನೊಂದು ರೇಡಿಯಸ್ ಬರುತ್ತೆ, ಎರಡು ರೇಡಿಯಸ್ ಬರ್ತವೆ. ಹಾಗಾಗಿ R1 R2 ಅಂತ ಯಾವ ರೀತಿ ಇಲ್ಲಿ ಗುರುತಿಸಲ್ಲ ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್ ಅಂತೇಳಿ ಗುರುತಿಸಿದ್ದಾರೆ. ಅದೇ ರೀತಿ ಇದು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ, ಇದು ವಾಲ್ಯೂಮ್ ಆಫ್ ದಿ ಫ್ರಸ್ಟಮ್ ಆಫ್ ಕೋನ್ ಫಾರ್ಮುಲಾ. ಇಲ್ಲಿ ನೋಡಿ, ಈ ನೆಕ್ಸ್ಟ್ ನೋಡಿ ಸ್ಪಿಯರ್ ನೋಡಿ. ಈ ಸ್ಪಿಯರ್ದು ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಗಿರ್ಬೋದು ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಆಗಿರ್ಬೋದು, ಎರಡೂದು 4πr² ಇರುತ್ತೆ. ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂತ ಕೊಟ್ರೆ ಅದು ಲ್ಯಾಟರಲ್ ಅನ್ನ ಆಗಿರ್ಬೋದು, ಟೋಟಲ್ ಸರ್ಫೇಸ್ ಏರಿಯಾನ ಆದ್ರೂ ಆಗಿರ್ಬೋದು. ನೀವು 4πr² ಅಂತಾನೆ ತಗೋಬೇಕು. ವಾಲ್ಯೂಮ್ ನ 4/3πr³ ಅಂತೇಳಿ ತಗೋಬೇಕು. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಈ ಕೋನ್ಗೆ ಮತ್ತು ಸ್ಪಿಯರ್ಗೆ ಏನಾದ್ರೂ ರಿಲೇಷನ್ ಇದೆಯಾ ಅಂದ್ರೆ ಇದೆಯಾ, ಅಂದ್ರೆ 1/3πr² H = 4/3πr²πr³ ಇಲ್ಲಿ ಏನಿದೆ, ಇಲ್ಲಿ ಏನಾದ್ರೂ H ಅಂದ್ರೆ ಹೈಟ್ ಆಫ್ ದಿ ಕೋನ್ ಏನಾದ್ರೂ ರೇಡಿಯಸ್ ಗೆ ಈಕ್ವಲ್ ಇದ್ರೆ ಅವಾಗ ನಾವು ಅಂದ್ರೆ ಈ ಕೋನ್ ಎಷ್ಟಿರ್ತದೆ ಅದ್ರ ವಾಲ್ಯೂಮ್ 4 ಪಟ್ಟು ಈ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಇರ್ತದೆ ಅಂತೇಳಿ. ಇಲ್ಲಿ ನಮ್ಗೆ ಲ್ಯಾಟರಲ್ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಗೊತ್ತಾಯ್ತು ಮತ್ತು ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಗೊತ್ತಾಯ್ತು. ಅದೇ ರೀತಿ ಎಮಿಸ್ಪಿಯರ್ ಅಂದ್ರೆ ಈ ಲ್ಯಾಟರಲ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೋ ಈ ಸ್ಪಿಯರ್ದು ಅದರ ಹಾಫ್ ಎಮಿಸ್ಪಿಯರ್ ಇರುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಮುಂದೆ ಫಾರ್ಮುಲಾಸ್ ಬೇಸ್ಡ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಇದು ಉಪಯೋಗಕ್ಕೆ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ 4πr². ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಎಮಿಸ್ಪಿಯರ್ ಅಂದ್ರೆ 3πr². 3πr² ಹೇಗ್ ಬರುತ್ತೆ ಅಂದ್ರೆ, ಇದು ಒಂದು ಸ್ಪಿಯರ್ ಇದೆ, ಇದನ್ನ ನಾವು ಮಿಡಿಲ್ ಕಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಎರಡು ಎಮಿಸ್ಪಿಯರ್ ಆಗ್ತವೆ. ಈ ಬಟ್ಟಲ್ ಆಕಾರದಲ್ಲಿ ಎರಡು ಎಮಿಸ್ಪಿಯರ್ ಆಗ್ತವೆ. ಈ ಪಾರ್ಟ್ ಓಪನ್ ಇರುತ್ತೆ, ಈ ಪಾರ್ಟ್ ಕೂಡ ಅಂದ್ರೆ ಇದು 4πr² ಇರುತ್ತೆ, ಇದು 2πr², ಇದು 2πr². ಇಲ್ಲಿ ನಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಎಮಿಸ್ಪಿಯರ್ ಬೇಕಂದ್ರೆ ಇದು ಲ್ಯಾಟರಲ್ ಸರ್ಫೇಸ್ ಏರಿಯಾ. ಇದು ಅಂದ್ರೆ ಈ ಬಟ್ಟಲ್ ಆಕಾರದಲ್ಲಿ ಇರ್ತಕ್ಕಂಥ ಬಟ್ಟಲ್ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿದಾಗೆ ಇದನ್ನ ಕ್ಲೋಸ್ ಮಾಡ್ಬೇಕು ನಾವು. ಇದನ್ನ ಕ್ಲೋಸ್ ಮಾಡಿದ್ರೆ ಇದ್ರ ಏರಿಯಾ ಎಷ್ಟಿರುತ್ತೆ, πr² ಇರುತ್ತೆ. ಹಾಗಾಗಿ 2πr² ಪ್ಲಸ್ r², 3πr². 3πr² ಅನ್ನೋದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಎಮಿಸ್ಪಿಯರ್ ಇರುತ್ತೆ. 2/3πr³. ಇಲ್ಲಿ 4/3πr³ ಇದೆ, ಇಲ್ಲಿ ಅದರ ಅರ್ಧ 2/3πr³. ಇದು ವಾಲ್ಯೂಮ್ ಆಫ್ ದಿ ಎಮಿಸ್ಪಿಯರ್. ಅದೇ ರೀತಿ ಯೆಲ್ಲೋ ಸಿಲಿಂಡರ್ ಅಂದ್ರೆ ಒಂದು ಸಿಲಿಂಡರ್ ಒಳಗೆ ಇನ್ನೊಂದು ಚಿಕ್ಕ ಸಿಲಿಂಡರ್ ಇರುತ್ತೆ. ಎರಡು ಸಿಲಿಂಡರ್ ಒಂದರೊಳಗೆ ಒಂದಿರ್ತವೆ. ಅಂದ್ರೆ ಅಲ್ಲಿ ಬೇರೆ ಬೇರೆ ಎರಡು ಸಿಲಿಂಡರ್ ನ ರೇಡಿಯಸ್ ಎರಡು ಕೂಡ ಬೇರೆ ಆಗಿರ್ತವೆ. R1 ಅಂಡ್ R2, ಆರ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ನಮ್ಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೋ ಆ ರೀತಿ ರೆಪ್ರೆಸೆಂಟ್ ಮಾಡಬಹುದು. 2π ಇಂಟು r ಪ್ಲಸ್ ಆರ್ ಇಂಟು ಎಚ್. ಈ ಕ್ಯಾಪಿಟಲ್ ಆರ್ ಅಂದ್ರೆ ಎಕ್ಸ್ಟರ್ನಲ್ ರೇಡಿಯಸ್, ಸ್ಮಾಲ್ ಆರ್ ಅಂದ್ರೆ ಇಂಟರ್ನಲ್ ರೇಡಿಯಸ್. ಎರಡು ಸಿಲಿಂಡರ್ಸ್ ಇದಾವಲ್ಲ ಅವುಗಳನ್ನ ರೇಡಿಯಸ್ ನ ವ್ಯಕ್ತಪಡಿಸಿರುವುದು ಇಲ್ಲಿ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಇಲ್ಲಿದೆ ಮತ್ತು ವಾಲ್ಯೂಮ್ ಆಫ್ ದಿ ಹ್ಯಾಲೋ ಸಿಲಿಂಡರ್ ಇಲ್ಲಿದೆ.
ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಹ್ಯಾಲೋ ಸಿಲಿಂಡರ್ ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾ. ಈ ಎಲ್ಲಾ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಂಡು ಯಾವ ರೀತಿ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ ನೋಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರ್ 1 ನಲ್ಲಿ ಕೊಟ್ಟಿರ್ತಕ್ಕಂತಹ ಮೊದಲನೇ ಪ್ರಶ್ನೆ, ಇಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ನೋಡಿ, ದ ವಾಲ್ಯೂಮ್ ಅಂಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಈಸ್ ನ್ಯೂಮೆರಿಕಲಿ ಈಕ್ವಲ್ ದೆನ್ ದ ರೇಡಿಯಸ್ ಆಫ್ ದಿ ಸ್ಪಿಯರ್. ಅಂದ್ರೆ ಗೋಳದ ಘನಫಲವು ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ, ಹಾಗಾಗಿ ಗೋಳದ ತ್ರಿಜ್ಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಗೆ ಈಕ್ವಲ್ ಇದೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ನಾವು ಫಾರ್ಮುಲಾ ಗೊತ್ತು, 4/3 πr³ ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂದ್ರೆ 4πr². ಅಂದ್ರೆ ಅದು ಲ್ಯಾಟರಲ್ ಸರ್ಫೇಸ್ ಏರಿಯಾನ ಆಗಿರ್ಬೋದು ಅಥವಾ ಟೋಟಲ್ ಸರ್ಫೇಸ್ ಏರಿಯಾನಾದ್ರೂ ಆಗಿರ್ಬೋದು. ಅವೆರಡರ ಆನ್ಸರ್ πr² ಆಗಿರುತ್ತೆ. 4πr² ಆಗಿರುತ್ತೆ. ಹಾಗಾಗಿ ಈ 4 ಕ್ಯಾನ್ಸಲ್ ಆಗುತ್ತೆ, π ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ r³ ಅನ್ನ r² × r ಅಂತ ಬರೀರಿ. ಇಲ್ಲಿ r², ಇಲ್ಲಿ 3 ಇರುತ್ತೆ. ಈ r² ಕ್ಯಾನ್ಸಲ್ ಆಗುತ್ತೆ. r = ಇದನ್ನ RHS ಕಡೆ ತಗೊಂಡ್ಬನ್ನಿ, r = 3. ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಚಿತ್ರದಲ್ಲಿ ತೋರಿಸಿರುವ ಆಲಿಕೆಯು ಇವುಗಳ ಜೋಡಣೆಯಿಂದ ಆಗಿರುವುದು. ಎ ಫೈನಲ್ ಗಿವನ್ ಇನ್ ದ ಫಿಗರ್ ಈಸ್ ಕಾಂಬಿನೇಷನ್ ಆಫ್. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರ ಯಾವ ಯಾವ ಆಕೃತಿಗಳ ಕಾಂಬಿನೇಷನ್ ಇದೆ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಕೋನ್ ಇರುತ್ತೆ, ಈ ಕೋನ್ ಅನ್ನ ನಾವು ಇದಕ್ಕೆ ಸಮಾನಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಕಟ್ ಮಾಡಿದಾಗ ಈ ಮೇಲೆ ಪಾರ್ಟ್ ಕೋನ್, ಇದನ್ನ ರಿಮೂವ್ ಮಾಡಿದಾಗ ಕೆಳಗಡೆ ಏನು ಉಳಿತಿದೆ, ಈ ಒಂದು ಆಕೃತಿ ಉಳಿತಿದೆ. ಅಂದ್ರೆ ಫ್ರಸ್ಟಮ್ ಆಫ್ ಅ ಕೋನ್, ಇದಕ್ಕೆ ಶಂಕುವಿನ ಭಿನ್ನಕ ಅಂತೇಳಿ ಕರಿತೀವಿ. ಇದನ್ನ ಉಲ್ಟಾ ಮಾಡಿದ್ರೆ ಈ ರೀತಿ ಇರುತ್ತೆ, ಬಕೆಟ್ ಆಕಾರದಲ್ಲಿ. ಇಲ್ಲಿರ್ತಕ್ಕಂಥ ಇದು ಚಿತ್ರ ಫ್ರಸ್ಟಮ್ ಆಫ್ ಕೋನ್, ಈ ಕೆಳಗಡೆ ಇರ್ತಕ್ಕಂಥದ್ದು ಸಿಲಿಂಡರ್. ಇವೆರಡರ ಕಾಂಬಿನೇಷನ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಫಿಗರ್ ಇರುತ್ತೆ. ಅಂದ್ರೆ ಒಂದು ಸಿಲಿಂಡರ್, ಇದು ಆಯತ ಘನಾಕೃತಿ ಅಲ್ಲ, ಒಂದು ಶಂಕು ಮತ್ತು ಒಂದು ಗೋಳ. ಅಂದ್ರೆ ಇಲ್ಲಿ ಶಂಕು ಇಲ್ಲ, ಗೋಳನು ಇಲ್ಲ, ಒಂದು ಸಿಲಿಂಡರ್ ಮತ್ತು ಒಂದು ಶಂಕುವಿನ ಭಿನ್ನಕ. ಇದು ಸರಿಯಾದ ಉತ್ತರ. ಅಂದ್ರೆ ಆಪ್ಷನ್ ಬಿ, ಎ ಸಿಲಿಂಡರ್ ಅಂಡ್ ಫ್ರಸ್ಟಮ್ ಆಫ್ ಎ ಕೋನ್ is the right answer for this question. Let's move on to next question. The solid is in the shape of cylinder with two hemispheres stuck to each of its ends as shown in the figure. The radius of the cylinder and hemispheres are equal to r centimeter. If the height of the cylinder is h centimeter, the volume of the solid. ಅಂದ್ರೆ ಇದರ ಟೋಟಲ್ ವಾಲ್ಯೂಮ್ ಅನ್ನ ಕೇಳಿದ್ದಾರೆ. ನಾವು ಇಲ್ಲಿ ಏನ್ ಮಾಡಬೇಕು, ಇದರ ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು ಮತ್ತು ಈ ಎರಡು ಸೈಡ್ ಇರತಕ್ಕಂತಹ ಹೆಮಿಸ್ಫಿಯರ್, ಅಂದ್ರೆ ಇದೊಂದು ಹೆಮಿಸ್ಫಿಯರ್, ಇದೊಂದು ಹೆಮಿಸ್ಫಿಯರ್, ಇವೆರಡರ ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ಅವೆರಡನ್ನ ಆಡ್ ಮಾಡಿದ್ರೆ ನಮ್ಗೆ ಟೋಟಲ್ ವಾಲ್ಯೂಮ್ ಆಫ್ ದಿ ಗಿವನ್ ಸಾಲಿಡ್ ಬರುತ್ತೆ. ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ, ನಮ್ಗೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಗೊತ್ತು, ಏನು, πr²h. ಇದು ಮೊದಲು ನಾವು ಕಂಡುಹಿಡಬೇಕಾಗಿರೋದು ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಫಾರ್ಮುಲಾ. ಇಲ್ಲಿ ಎರಡನೇದೇನಿದೆ, ವಾಲ್ಯೂಮ್ ಆಫ್ ಟೂ ಹೆಮಿಸ್ಫಿಯರ್ಸ್. ಎರಡು ಟೂ ಹೆಮಿಸ್ಫಿಯರ್ ಸೇರಿಸಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಅಂದ್ರೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಏನ್ ಫಾರ್ಮುಲಾ, 4/3 πr³. ಇವೆರಡನ್ನ ಆಡ್ ಮಾಡಬೇಕು, ಈಕ್ವೇಶನ್ 1 ಮತ್ತು ಈಕ್ವೇಶನ್ 2. ಇವೆರಡು ಫಾರ್ಮುಲಾನ ಆಡ್ ಮಾಡಿದ್ರೆ ಏನ್ ಬರುತ್ತೆ, 4/3 πr³ ಪ್ಲಸ್ πr²h. ಇವೆರಡರಲ್ಲಿ ಏನ್ ಕಾಮನ್ ಇದೆ, 4/3
ಪೈ ಡೈರೆಕ್ಟ್ ಆಗಿ ಬರೀರಿ. ಇಲ್ಲಿ ಇವೆರಡರಲ್ಲಿ ಏನ್ ಕಾಮನ್ ಉಳಿತೆ? ಪೈ ಮತ್ತು ಇಲ್ಲಿ ಇವೆರಡರಲ್ಲಿ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಕಾಮನ್ ಉಳಿದ್ರೆ ಇಲ್ಲಿ ಏನ್ ಉಳಿತು? 4/3. ಪೈ ಹೊರಗಡೆ ಬಂದಿದೆ, ಆರ್ ಸ್ಕ್ವೇರ್ ಬಂದಿದೆ, ಅಂದ್ರೆ ಆರ್ ಪ್ಲಸ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೊರಗಡೆ ಹೋಗಿದೆ, ಇಲ್ಲಿ ಏನ್ ಉಳಿತು? ಎಚ್ ಉಳಿತು. ಅಂದ್ರೆ ಪೈ ಆರ್ ಸ್ಕ್ವೇರ್ ಇಂಟು 4/3 ಆರ್ ಪ್ಲಸ್ ಎಚ್. ಅಂದ್ರೆ ಇಲ್ಲಿ ನೋಡಿ ಆಪ್ಷನ್ ನಲ್ಲಿ ಆಪ್ಷನ್ ಎ ಅನ್ನೋದು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಒಂದು ಶಂಕುವಿನ ಎತ್ತರ ಹಾಗೂ ಪಾದದ ತ್ರಿಜ್ಯವು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಇಳಿಜಾರು ಎತ್ತರವು ಅಂತೇಳಿ ಕೇಳಿದರೆ, ಅಂದ್ರೆ ದ ಹೈಟ್ ಅಂಡ್ ದಿ ರೇಡಿಯಸ್ ಆಫ್ ಬೇಸ್ ಆಫ್ ದಿ ಕೋನ್ ಆರ್ 12 ಸೆಂಟಿಮೀಟರ್ ಅಂಡ್ 5 ಸೆಂಟಿಮೀಟರ್. ದೆನ್ ದಿ ಸ್ಲ್ಯಾಂಟ್ ಹೈಟ್ ಆಫ್ ದಿಸ್ ಕೋನ್. ಅಂದ್ರೆ ಇಲ್ಲಿ ಒಂದು ಕೋನ್ ಡ್ರಾ ಮಾಡಿ, ಇದೇನಿದೆ ಹೈಟ್, ಇದೇನಿದು ರೇಡಿಯಸ್, ಇದು ಸ್ಲ್ಯಾಂಟ್ ಹೈಟ್. ಇಲ್ಲಿ ನಮ್ಗೇನ್ ಕೇಳಿದರೆ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್, ಅಂದ್ರೆ ಎಲ್ ಅನ್ನ ನಾವು ಕಂಡುಹಿಡಿಬೇಕು. ಅವರು ಹೈಟ್ ಅಂಡ್ ರೇಡಿಯಸ್ ಅಂದ್ರೆ ಎಚ್ ಅನ್ನೋದು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 5 ಅನ್ನೋದು ರೇಡಿಯಸ್ ಆಗಿ ಕೊಟ್ಟಿರೋದಾರೆ. ಇಲ್ಲಿ ಈ ತರ ನಾವು ಡಯಾಗ್ರಾಮ್ ನ ಡ್ರಾ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ? ರೈಟ್ ಆಂಗಲ್ ಫಾರ್ಮೇಶನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಉಂಟಾಗಿರ್ತಕ್ಕಂತಹ ರೈಟ್ ಆಂಗಲ್ ಟ್ರಯಾಂಗಲ್ ಏನಿದೆ, ಇದರಿಂದ ನಾವು ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಅಂದ್ರೆ ರೂಟ್ ಓವರ್ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಈಸ್ ಈಕ್ವಲ್ ಟು ರೂಟ್ ಓವರ್ ಎಚ್ ಅಂದ್ರೆ 12 ಇದೆ, 12 12 ಜ 144 ಪ್ಲಸ್ ಆರ್ ಅಂದ್ರೆ 5 ಇದೆ ರೇಡಿಯಸ್, 5 5 ಜ 25. L is equal to root over 144 plus 25 ಅಂದ್ರೆ 169. L is equal to 169 cube root of root of 169 ಅಂದ್ರೆ 13. 13 13 ಜ 169 ಆಗುತ್ತಲ್ಲ, ಅದೇ ರೀತಿ ರೂಟ್ 169 is equal to 13. ಇದು ನಮಗೆ ಬೇಕಾಗಿರ್ತಕ್ಕಂಥ ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್. ಹಾಗಾಗಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇದಕ್ಕೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಬರೀಬೇಕಂದ್ರೆ ಈ ಕ್ವಶನ್ಸ್, ಈ ಡಯಾಗ್ರಾಮ್ ಅನ್ನ ನಾವು ಸಡನ್ಲಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ಅವ್ರು ಏನ್ ಕೊಟ್ಟಿದ್ದಾರೆ ಏನಿಲ್ಲ ಅಂತೇಳಿ. ಈ ಡಯಾಗ್ರಾಮ್ ಇಮ್ಯಾಜಿನ್ ಆದ್ರೆ ನಮ್ಗೇನ್ ಗೊತ್ತಾಗುತ್ತೆ? ಇಲ್ಲಿ 12 5 ಕೊಟ್ಟಿದ್ದಾರೆ. 12 5 ಕೊಟ್ರೆ ಪೈಥಾಗೋರಸ್ನ ತ್ರಿವಾಳಿಗಳು ಅಂತೇಳಿ ಬರ್ತವೆ. 3 ಸಂಖ್ಯೆಗಳು ಹೆಂಗಿರ್ತವೆ ಅಂದ್ರೆ, ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ ಅದರ ಸ್ಕ್ವೇರ್ ಉಳಿದೆರಡು ಸ್ಕ್ವೇರ್ ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ 12 5 ಇದ್ರೆ ಇದು 13 ಬರ್ತದೆ. ಇದನ್ನ ನೆನ್ಪಿಡೋದ್ರ ಮೂಲಕ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಮುಂದಿನ ಪ್ರಶ್ನೆ ನೋಡಿ. ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದರ ಸಂಪೂರ್ಣವಾಗಿ ಒಂದು ಗೋಳಾಕಾರಕ್ಕೆ ಪರಿವರ್ತಿಸಲಾಗಿದೆ. ಹಾಗಾದ್ರೆ ಗೋಳದ ಘನಫಲ ಅಂದ್ರೆ, a frustum of a cone shaped jaggery is melted and remolded completely to the shape of the sphere, then the volume of the sphere is ಅಂತ ಏನ್ ಹೇಳಿದಾರೆ ಅಂದ್ರೆ, ಒಂದು ಶಂಕುವಿನ ಭಿನ್ನಕ ಅಂದ್ರೆ ಇದು ಈ ಆಕಾರದಲ್ಲಿ ಇರ್ತಕ್ಕಂತಹ ಬೆಲ್ಲದ ಗಾಣದಲ್ಲಿ ಮಾಡ್ತಾರಲ್ವಾ, ಬೆಲ್ಲದ ಕಣಿ ಅಂತೀವಿ ನಾವು, ಅದಕ್ಕೆ ಈ ರೀತಿ ಇರ್ತಕ್ಕಂತಹ ಬೆಲ್ಲವನ್ನ ಅವ್ರು ಏನ್ ಮಾಡಿದ್ದಾರೆ, ಒಂದು ಗೋಳಾಕಾರಕ್ಕೆ ಬೆಲ್ಲವನ್ನ ಪರಿವರ್ತಿಸಿದ್ದಾರೆ. ಇಲ್ಲಿ ಹಾಗಾದ್ರೆ ಅದರ ವಾಲ್ಯೂಮ್ ಏನಿತ್ತು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ. ಈಗ ಒಂದು ಗ್ಲಾಸ್ ನಲ್ಲಿ ಒಂದಿಷ್ಟು ಸ್ವಲ್ಪ ನೀರು ತಗೊಂಡಿದ್ದೀರಾ, ಅದೇ ನೀರನ್ನ ನೀವು ಬಾಟಲ್ ನಲ್ಲಿ ಹಾಕ್ತೀರಾ. ಬಾಟಲ್ ನಲ್ಲಿ ಹಾಕಿದ್ರೆ ಅಂದ್ರೆ ಕಂಟೈನರ್ ಮೇಲೆ ಡಿಪೆಂಡ್ ಆಗಿ ಅದರಲ್ಲಿ ಇರ್ತಕ್ಕಂತಹ ನೀರ್ ಏನಾದ್ರೂ ಕಡಿಮೆ ಆಗುತ್ತಾ? ಇಲ್ವಾ? ಕಡಿಮೆ ಆಗೋದಿಲ್ಲ. ನೀರ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅದೇ ರೀತಿ ಯಾವುದೇ ಒಂದು ಕ್ವಾಂಟಿಟಿ ಏನಿರುತ್ತೆ ಅದನ್ನ ಸೇಪ್ ಬೇರೆ ಮಾಡಿದ್ರೆ ಅದ್ರ ವಾಲ್ಯೂಮ್ ಯಾವಾಗ್ಲೂ ರಿಮೇನ್ಸ್ ಅನ್ಚೇಂಜ್ಡ್, ಅದು ಚೇಂಜ್ ಆಗೋದಿಲ್ಲ. ಹಾಗಾಗಿ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರ್ತದೆ. ಮುಂಚೆ ಎಷ್ಟು ವಾಲ್ಯೂಮ್ ಇತ್ತೋ ಆಮೇಲೆ ಕೂಡ ಅಷ್ಟೇ ವಾಲ್ಯೂಮ್ ಇರ್ತದೆ ಅಂತೇಳಿ ನಾವು ತಿಳ್ಕೋಬೇಕು. ಈಕ್ವಲ್ ಟು ದಿ
ವಾಲ್ಯೂಮ್ ಆಫ್ ದಿ ಫಸ್ಟ್ ಟರ್ಮ್ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡಿ, ಒಂದು ಸಿಲಿಂಡರ್ ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ ಮತ್ತು ಎತ್ತರ h ಸೆಂಟಿಮೀಟರ್ ಇದೆ. ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಇಲ್ಲಿ ಏನ್ ಕೇಳಿದ್ರೆ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್ ಅಂಡ್ ದ ಹೈಟ್ h ಸೆಂಟಿಮೀಟರ್ ಈಸ್ ಅಂತ ಕೇಳಿದ್ರೆ, ಇದು ಡೈರೆಕ್ಟ್ ಆಗಿ ನಮ್ಗೆ ಫಾರ್ಮುಲಾ ಗೊತ್ತಿದೆ, 2πr/h. ಇದು ಹೇಗ್ ಬರುತ್ತೆ ಅಂದ್ರೆ, ಇದು ಒಂದು ಸಿಲಿಂಡರ್ ಅನ್ಕೊಳ್ಳಿ, ಇಲ್ಲಿ ಒಂದು ಸರ್ಕಲ್ ಇದೆ. ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಫಾರ್ಮುಲಾ ಏನು, πr²h. ಇಲ್ಲಿ ಪೈ ಅನ್ನೋದು ಆಪ್ಷನ್ ಅಲ್ಲಿ ನೋಡಿ ಎಲ್ಲಾ ಕಡೆ ಪೈ ಹಾಗೆ ಇಟ್ಟಿದ್ದಾರೆ. ಇದನ್ನ 22/7 ಅಂತೇಳಿ ಬರೆಯೋ ಅವಶ್ಯಕತೆ ಇಲ್ಲ. ಎಚ್ ಅನ್ನ ಅವ್ರು ಕೊಟ್ಟಿದ್ದಾರೆ 10 ಅಂತೇಳಿ. ನಾವು ಆರ್ ಅನ್ನ ಕಂಡುಹಿಡಿಬೇಕು. ಯಾವ ರೀತಿ ಅಂದ್ರೆ, ಪೆರಿಮೀಟರ್ ಆಫ್ ದಿ ಬೇಸ್ ಆಫ್ ದಿ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಅಂದ್ರೆ ಇಲ್ಲಿ ಒಂದು ಸಿಲಿಂಡರ್ ಇದೆ, ಈ ಸಿಲಿಂಡರ್ ನ ಈ ಭಾಗ ಏನಿದೆ ಪೆರಿಮೀಟರ್ ಅವ್ರು ಕೊಟ್ಟಿದ್ದಾರೆ. ಒಂದು ಬೇಸ್ ಇದು ಬೇಸು, ಇದು ಒನ್ ಸೈಡ್ ಬೇಸ್ ಇಂದು ಪೆರಿಮೀಟರ್ ಕೊಟ್ಟಿದ್ದಾರೆ. ಅಂದ್ರೆ ಪೆರಿಮೀಟರ್ ಅಂದ್ರೆ 2πr 44 ಅಂತೇಳಿ ಕೊಟ್ಟಿದ್ದಾರೆ. 2πr 44. ಫ್ರಮ್ ದಿಸ್ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ r. ದೆನ್ ಸಬ್ಸ್ಟಿಟ್ಯೂಟ್ here. 2 into 22/7 into r is equal to 44. r is equal to 44 into 7. ಈ 7 ಈ ಕಡೆ ತಗೊಂಡ್ ಬನ್ನಿ. ಇಟ್ಟು 22 into 2 ಅಂದ್ರೆ ಈ ಕಡೆ ತಗೊಂಡ್ ಬನ್ನಿ ಅದನ್ನ. 2 into 22. 22 2 44. ಈ 44 ಕ್ಯಾನ್ಸಲ್ ಆಗುತ್ತೆ. r equal to 7. ಈ 7 ಅನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪೈ ಹಾಗೆ ಇಡಿ. r² ಅಂದ್ರೆ 49 ಇಂಟು h ಅಂದ್ರೆ 10 ಅಂತ ಅವ್ರು ಕೊಟ್ಟಿದ್ದಾರೆ, 10. ಹಾಗಾಗಿ 490 ಪೈ ಕ್ಯೂಬಿಕ್ ಸೆಂಟಿಮೀಟರ್. ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಎ ಅನ್ನೋದು ಸರಿಯಾದ ಉತ್ತರ. ಈ ಯೂನಿಟ್ ಕೂಡ ನಾವು ನೆನಪಿನಲ್ಲಿ ಇಟ್ಕೊಂಡು ನೋಡ್ಬೇಕು. ಅಂದ್ರೆ ಅಕಸ್ಮಾತ್ ಬಿ ಆಪ್ಷನ್ ಏನಾದ್ರು 490 ಪೈ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಕೊಟ್ಟಿದ್ರೆ ನೀವು ಇದನ್ನ ಹಾಕೋ ಕೂಡ ಚಾನ್ಸ್ ಇರುತ್ತೆ. ಅಂದ್ರೆ ನಾವು ಯೂನಿಟ್ ಅನ್ನ ಕರೆಕ್ಟ್ ಆಗಿ ನೋಡಿ ಹಾಕ್ಬೇಕು. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನ ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು. ಅಂದ್ರೆ ಪ್ರಿಪೇರ್ ಎ ಕೋನ್ ಫ್ರಮ್ ಮಾಡೆಲ್ ಕ್ಲೇ when wet, cut it with a knife parallel to its base, remove the smaller cone obtained, the solid left is a. ಅಂದ್ರೆ ಈಗ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಈ ತರ ಕೋನ್ ಇದೆ, ಈ ಕೋನ್ ಅನ್ನ ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಪಾರ್ಟ್ ಕೋನ್ ಇದೆ, ಇದನ್ನ ರಿಮೂವ್ ಮಾಡ್ತಾರೆ. ಅಂದ್ರೆ ಉಳಿದದ್ದು ಏನ್ ಉಳಿತದೆ ಅಂತೇಳಿ ಕೇಳಿದ್ದಾರೆ. ಇದು ಫ್ರಸ್ಟಮ್ ಉಳಿತದೆ. ಫ್ರಸ್ಟಮ್ ಆಫ್ ಅ ಕೋನ್ ಅಂದ್ರೆ ಬಕೆಟ್ ಆಕಾರದಲ್ಲಿ ಇರುತ್ತದೆ. ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಅದು ಆಕ್ಚುಲಿ ಕಟ್ ಮಾಡಿದಾಗ ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಕೋನ್, ಇದನ್ನ ಇಲ್ಲಿ ಕಟ್ ಮಾಡಿದ್ರೆ ಈ ರೀತಿ ಕಟ್ ಆಗಿ ಈ ರೀತಿ ಬರುತ್ತೆ. ಅವ್ರು ಮೇಲ್ಗಡೆ ಪಾರ್ಟ್ ನ ಕೇಳಿದ್ರೆ ಕೋನ್ ಅಂತ ಬರಿಬೇಕು, ಕೆಳಗಡೆ ಪಾರ್ಟ್ ನ ಅಂತ ಕೇಳಿದ್ರೆ ಶಂಕುವಿನ ಭಿನ್ನಕ ಅಂತೇಳಿ ಬರಿಬೇಕು. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಫ್ರಸ್ಟಮ್ ಆಫ್ ಅ ಕೋನ್ ಅಂದ್ರೆ ಶಂಕುವಿನ ಭಿನ್ನಕ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ಮುಗಿತು. ಈಗ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವು ಕೂಡ ಮಾಡೆಲ್ ಕ್ವಶನ್ ಪೇಪರ್ ನಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಅಲ್ಲಿ ಕೇಳದೆ ಇರತಕ್ಕಂತಹ ಮೆಥಡ್ ನಲ್ಲಿ ಇಲ್ಲಿ ಕೂಡ ಕೇಳಿದ್ದಾರೆ. 30 solid spheres are made by melting a solid metallic cone of a base diameter 2 cm then and height 15 cm. The radius of the e sphere ಅಂತೇಳಿ ಕೇಳಿದ್ದಾರೆ. ಅಂದ್ರೆ
ದ ಸಾಲಿಡ್ ಸ್ಪಿಯರ್ ಆರ್ ಮೇಡ್ ಬೈ ಮೆಲ್ಟಿಂಗ್ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಬೈ ಮೆಲ್ಟಿಂಗ್ ಅಂದ್ರೆ ಅಲ್ಲಿ ಏನಾಗಿರುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ. ಎ ಸಾಲಿಡ್ ಮೆಟಾಲಿಕ್ ಕೋನ್ ಅಂದ್ರೆ ಆ ಕೋನ್ ಅನ್ನು, ಇಲ್ಲಿ ಒಂದು ಕೋನ್ ಅನ್ನ ಕೊಟ್ಟಿದ್ದಾರೆ, ಇದರ ಡಯಾಮೀಟರ್ 2 ಸೆಂಟಿಮೀಟರ್ ಇದೆ. ಡಯಾಮೀಟರ್ 2 ಸೆಂಟಿಮೀಟರ್ ಇದ್ರೆ ರೇಡಿಯಸ್ ಅದರ ಹಾಫ್ ಇರುತ್ತೆ, 1 ಸೆಂಟಿಮೀಟರ್. ಹಾಗೆ ಇದರ ಹೈಟ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್. ಇದರಿಂದ ಏನ್ ಮಾಡ್ತಿದ್ದಾರೆ, ಇಲ್ಲಿ ಇದನ್ನ ಮೆಲ್ಟ್ ಮಾಡಿ ಇಲ್ಲಿ ಸಣ್ಣ 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 ಸಣ್ಣವು 30 ಸ್ಪಿಯರ್ ಗಳನ್ನ ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದ್ರೆ, ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್. ಇಲ್ಲಿ ಏನಿದಾವೆ, ಈ 30 ಸ್ಪಿಯರ್ ಗಳಿದಾವಲ್ಲ, ಒಂದು ಸ್ಪಿಯರ್ ನ ನಾವು ವಾಲ್ಯೂಮ್ ಕಂಡು ಹಿಡಿದು ಅದನ್ನ ಮಲ್ಟಿಪ್ಲೈ ಬೈ 30 ಮಾಡ್ತೀವಿ ಅಂದ್ರೆ ಟೋಟಲ್ ವಾಲ್ಯೂಮ್ ನಮ್ಗೆ ಸಿಗುತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಇಂಟು 30. ವಾಲ್ಯೂಮ್ ಆಫ್ ಕೋನ್ ಅಂದ್ರೆ 1/3 pi r square h. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಅಂದ್ರೆ 4/3 pi r cube. ಇಲ್ಲಿ ರೇಡಿಯಸ್ ಕೋನ್ದು ಮತ್ತು ಸ್ಪಿಯರ್ದು ಬೇರೆ ಬೇರೆ ಇರೋದ್ರಿಂದ ಇವುಗಳನ್ನ R1 ಇದು R2 ಅಂತೇಳಿ ತಗೊಳ್ಳಿ. ಈ ಪೈ ಕ್ಯಾನ್ಸಲ್ ಆಗುತ್ತೆ, ಈ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈ R1 ಅನ್ನೋದು ಏನಪ್ಪಾ ಅಂದ್ರೆ ರೇಡಿಯಸ್ ಆಫ್ ದಿ ಕೋನ್. ರೇಡಿಯಸ್ ಆಫ್ ದಿ ಕೋನ್ ಅಂದ್ರೆ ಎಲ್ಲಿದೆ, ಇಲ್ಲಿ ನಾವು ಮೊದಲು ಕಂಡು ಹಿಡಿದ್ವಲ್ಲ, ಇಲ್ಲಿದೆ 1 ಸೆಂಟಿಮೀಟರ್ ಅಂತೇಳಿ. ಈ R1 ನಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಇಂಟು h ಆಗುತ್ತೆ, ಈಸ್ ಈಕ್ವಲ್ ಟು 4 ಇಂಟು R2 ಕ್ಯೂಬ್ ಇಂಟು 30. ಈ 30 ಸ್ಪಿಯರ್ ನ, ಇದು ವಾಲ್ಯೂಮ್ ಆಫ್ 1 ಸ್ಪಿಯರ್, ಇದಕ್ಕೆ ಮಲ್ಟಿಪ್ಲೈ ಬೈ 30 ಮಾಡಬೇಕು. ಹಾಗಾಗಿ ಈ R2 ಸ್ಕ್ವೇರ್ ಅನ್ನ ಇಲ್ಲಿ ಇಟ್ಕೊಳ್ಳಿ. h ಅಂದ್ರೆ ಎಷ್ಟಿದೆ ವ್ಯಾಲ್ಯೂ, 15 ಇದೆ. 15 ಈ 30 ಅನ್ನ ಈ ಕಡೆ ತಗೊಂಡ್ಬನ್ನಿ, ಡಿವೈಡ್ ಆಗುತ್ತೆ. ಈ 4 ಅನ್ನು ಕೂಡ ಈ ಕಡೆ ತಗೊಂಡ್ಬನ್ನಿ, ಈಸ್ ಈಕ್ವಲ್ ಟು R2 ಕ್ಯೂಬ್. ದಟ್ ಈಸ್ 15 1 ಜಾ 15 2 ಜಾ 4 2 ಜಾ 8 ಅಂದ್ರೆ R2 ಕ್ಯೂಬ್ ಈಸ್ ಈಕ್ವಲ್ ಟು 1/8. That is R2 is equal to cube root of 1/8 ಅಂದ್ರೆ cube root of 1 divided by cube root of 8. 1 divided by 2. ಈ R2 ಅನ್ನೋದು 1/2 ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನೋಡೋದಕ್ಕೆ ಮಾತ್ರ ದೊಡ್ಡದಾಗಿ ಕಾಣುತ್ತೆ, ದೊಡ್ಡದಾಗಿ ಏನಿಲ್ಲ. ಅಂದ್ರೆ ವಾಲ್ಯೂಮ್ ಆಫ್ ದಿ ಕೋನ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಇಂಟು 30. ಅಂದ್ರೆ ಯಾವ ರೀತಿ ಬರ್ಕೊಂಡ್ವಿ, ಇಲ್ಲಿ ಈ ವಾಲ್ಯೂಮ್ ಇರ್ತಕ್ಕಂಥದ್ದನ್ನ ನಾವು 30 ಸ್ಪಿಯರ್ ಗಳಾಗಿ ಕನ್ವರ್ಟ್ ಮಾಡಿದ್ವಿ. ಅಂದ್ರೆ ಅವೆರಡು ವಾಲ್ಯೂಮ್ ಫಾರ್ಮುಲಾಸ್ ನ ಬರೆದು, ವಾಲ್ಯೂಮ್ ಆಫ್ ದಿ ಕೋನ್, ವಾಲ್ಯೂಮ್ ಆಫ್ ದಿ ಸ್ಪಿಯರ್ ನ ಬರೆದು ಅವೆರಡನ್ನ ಈಕ್ವೇಟ್ ಮಾಡಿದ್ರೆ ನಮ್ಗೆ ರೇಡಿಯಸ್, ಒಂದ್ ರೇಡಿಯಸ್ ಅವ್ರು ಕೊಟ್ಟಿದ್ರೆ ಇನ್ನೊಂದು ರೇಡಿಯಸ್ ನಾವು ಕಂಡು ಹಿಡಿಬೇಕು, ಅದು 1/2 ಬರುತ್ತೆ. ಮುಂದಿನ ಪ್ರಶ್ನೆ ನೋಡಿ. The radius of the top and bottom of a bucket of slant height 35 cm and or 25 cm and 8 cm. The curved surface of the bucket. ಅಂದ್ರೆ the radius of the top and bottom of the bucket of slant height. ಈ slant height ಇರ್ತಕ್ಕಂಥದ್ದು 35 cm ಇದೆ. ಈ 25 cm ಮತ್ತು 8 cm ಅನ್ನೋದು ಈ ಟಾಪ್ ಅಂಡ್ ಬಾಟಮ್ ರೇಡಿಯಸ್ ಕೊಟ್ಟಿದ್ದಾರೆ. ಬಕೆಟ್ ಅಂದ್ರೆ ಬಕೆಟ್ ಯಾವ್ದು ಇದರಲ್ಲಿ ಇರುತ್ತೆ, ಬಕೆಟ್ ಅಂದ್ರೆ ಈ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ನಾವು ಫ್ರಸ್ಟಮ್ ಆಫ್ ಎ ಕೋನ್ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ನೋಡಿ, ಇದು ಒಂದು ರೇಡಿಯಸ್ ಮತ್ತು ಇದು ಒಂದು ರೇಡಿಯಸ್. ಇದನ್ನ 25 ಅಂತ ಕೊಟ್ಟಿದ್ದಾರೆ, ಇದನ್ನ
8 ಅಂತ ಕೊಟ್ಟಿದ್ದಾರೆ. ಇದು ಸ್ಲಾಂಟೈಟ್ ಅಂದ್ರೆ ಇದು 35 ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ, ಕರ್ವ್ಡ್ ಸರ್ಫೇಸ್ ಆಫ್ ದಿ ಬಕೆಟ್ ಅಂತೇಳಿ ಕೇಳಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ ಏನಿದೆ, ಪೈ ಆರ್ ಎಲ್ಲಿದೆ, ಇಲ್ಲಿ ಅದನ್ನ ಕಟ್ ಮಾಡಿದಾಗ ನಮ್ಗೆ ಬರ್ತಕ್ಕಂತಹ ಈ ಫ್ರಸ್ಟಮ್ ಅಂದ್ರೆ ಶಂಕುವಿನ ಭಿನ್ನಕ, ಇದನ್ನ ಕರ್ವ್ಡ್ ಸರ್ಫೇಸ್ ಕಂಡುಹಿಡಿಬೇಕಾದ್ರೆ 2 ರೇಡಿಯಸ್ ಇದಾವೆ. ಹಾಗಾಗಿ ಪೈ ಇಂಟು R1 ಪ್ಲಸ್ R2 ಇಂಟು L, ಇದು ಫಾರ್ಮುಲಾ. ಪೈ ಅಂದ್ರೆ 22/7, R1 ಪ್ಲಸ್ R2 ಅಂದ್ರೆ 25 ಪ್ಲಸ್ 8 ಅಂದ್ರೆ ಎಷ್ಟು ಬರುತ್ತೆ, 33 ಇಂಟು 33. L ಅಂದ್ರೆ ಸ್ಲಾಂಟೈಟ್, ಓರೆ ಎತ್ತರ, ಇಲ್ಲಿದೆಯಲ್ಲ ಇದು 35. ಇವು ಮೂರನ್ನ ಮಲ್ಟಿಪ್ಲೈ ಮಾಡಿದ್ರೆ 7 1 ಜ 7 5 ಜ 22 5 ಜ 110 110 ಇಂಟು 33. ಇಲ್ಲಿ ಯಾವುದೇ ಒಂದು ಅಂಕಿಯನ್ನ ಇದನ್ನ ಯಾವ ರೀತಿ ಬರೀರಿ, 11 ಇಂಟು 10 ಇಂಟು 33. ಯಾವುದೇ ಒಂದು ಅಂಕಿಯನ್ನ ನಾವು 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಮಾಡಬೇಕು, ಈ ಕೊನೆ ಅಂಕಿಯನ್ನ ಆಸ್ ಇಟ್ ಈಸ್ ಬರೀಬೇಕು, ಇವೆರಡು ಸಂಖ್ಯೆಯನ್ನ ಆಡ್ ಮಾಡಬೇಕು, 6 ಬರೀಬೇಕು, ಮತ್ತು ಈ ಲೆಫ್ಟ್ ಇರ್ತಕ್ಕಂತ ಅಂಕಿಯನ್ನ ಆಸ್ ಇಟ್ ಈಸ್ ಬರೀಬೇಕು. 363 ಇಂಟು 10 3630 ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. If a cylinder is covered by 2 hemispheres shaped lid of equal space, then the total curved surface area of the new object will be. ಅಂದ್ರೆ ಇಲ್ಲಿ ಇದು ಒಂದು ಸಿಲಿಂಡರ್ ಇದೆ, ಇದರ ಸರ್ಫೇಸ್ ಏರಿಯಾ ನಮ್ಗೆ ಗೊತ್ತು 2πRh ಇದೆ. ಇಲ್ಲಿ 2 ಹೆಮಿಸ್ಫಿಯರ್ಸ್ ಅನ್ನ ಆಡ್ ಮಾಡಿದ್ದಾರೆ. ಈ ಸಿಲಿಂಡರ್ 2 ಹೆಮಿಸ್ಫಿಯರ್ ಇಂದ ಕವರ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಇದ್ರ ಏರಿಯಾ ಎಷ್ಟಿರುತ್ತೆ ನೋಡಿ, ಅಂದ್ರೆ ಒಂದು ಸ್ಪಿಯರ್ ಏರಿಯಾ ಎಷ್ಟಿರುತ್ತೆ, 4πr² ಇರುತ್ತೆ ಸರ್ಫೇಸ್ ಏರಿಯಾ. ಅದೇ ರೀತಿ ಹೆಮಿಸ್ಫಿಯರ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ, ಅದರ ಅರ್ಧ ಇರುತ್ತೆ, 2πr². ಇದು 2πr² ಇರುತ್ತೆ, ಇದು 2πr² ಇರುತ್ತೆ. ಇವೆರಡನ್ನ ಆಡ್ ಮಾಡಿದ್ದು ಇದಕ್ಕೆ ಆಡ್ ಮಾಡಬೇಕು, ಅಂದ್ರೆ 2πRh ಇದಕ್ಕೆ ಈ ಒಂದು ಹೆಮಿಸ್ಫಿಯರ್, ಈ ಒಂದು ಹೆಮಿಸ್ಫಿಯರ್, ಈ ರೀತಿ ಆದ್ರೆ ಬರೀಬಹುದು, ಅಥವಾ 2 ಹೆಮಿಸ್ಫಿಯರ್ ಸೇರಿಸಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಒಂದು ಸ್ಪಿಯರ್ ನ ಸರ್ಫೇಸ್ ಏರಿಯಾ 4πr² ಅಂತೇಳಿ ಡೈರೆಕ್ಟ್ ಆಗಿ ಬರೀಬಹುದು, 4πr². 2πRh into 4πr². Option C is the right answer for this question. Let's move on to next question. Lodi, the formula to find the total surface area of the cylinder. Total surface area of the cylinder ಅಂದ್ರೆ ಇದು ಸಿಲಿಂಡರ್ ಇದೆ, ಈ ಸಿಲಿಂಡರ್ ಸರ್ಫೇಸ್ ಏರಿಯಾ 2πRh ಇರುತ್ತೆ. ಈ ಮೇಲೆ ಇವೆರಡು ಪಾರ್ಟ್ ಇನ್ಕ್ಲೂಡ್ ಇರೋದಿಲ್ಲ. ಇದು ಏನಿರುತ್ತೆ, ಇದ್ರ ಏರಿಯಾ πr² ಇರುತ್ತೆ, ಇದ್ರ ಏರಿಯಾ πr² ಇರುತ್ತೆ. ಇವೆರಡನ್ನ ಆಡ್ ಮಾಡಿದ್ದು ಇದಕ್ಕೆ ಆಡ್ ಮಾಡ್ಬೇಕಂದ್ರೆ ಟೋಟಲ್ ಆಡ್ ಮಾಡ್ಬೇಕು, 2πRh ಪ್ಲಸ್ ಈ πr² ಅಂದ್ರೆ 2πr². ಇವೆರಡರಲ್ಲಿ ಏನ್ ಕಾಮನ್ ಇದೆ, 2πr ಕಾಮನ್ ಬರುತ್ತೆ. ಇಲ್ಲಿ h ಉಳಿತೆ, ಇಲ್ಲಿ r ಉಳಿತೆ. ಇದನ್ನ ಈ ರೀತಿಯಾಗಿ ಬರೀಬಹುದು, 2πr ಇಂಟು r ಪ್ಲಸ್ h ಅಂತ ಆದ್ರೂ ಬರೀಬಹುದು. 2πr into r plus s. Option B is the right answer. Let's solve the next question. The volume of the two cubes is in the ratio 64:125. The ratio of their total surface area. Question na correct ಆಗಿ ಓದಬೇಕು. Ratio of surface area ಕೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ದಿ ಟೂ ಕ್ಯೂಬ್ ಅಂದ್ರೆ
ಒಂದು ಕ್ಯೂಬ್ ಏನಿದೆ ಫಸ್ಟ್ ಕ್ಯೂಬ್ ಅದರದ ವಾಲ್ಯೂಮ್ V1 ಇದೆ, ಸೆಕೆಂಡ್ ಕ್ಯೂಬ್ ಏನಿದೆ ಅದರ ವಾಲ್ಯೂಮ್ V2 ಇದೆ. ಅಂದ್ರೆ V1 by V2 is equal to 64 divided by 125 ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ನಮ್ಗೇನ್ ಗೊತ್ತು, ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ರೆ L ಕ್ಯೂಬ್. ಹಾಗಾಗಿ ಈ V1 ಅಂದ್ರೆ L1 ಕ್ಯೂಬ್, V2 ಅಂದ್ರೆ L2 ಕ್ಯೂಬ್ is equal to 64 divided by 125. ಈ L1 divided by L2 ಅಂದ್ರೆ ಕ್ಯೂಬ್ ರೂಟ್ ಆಫ್ 64 divided by ಕ್ಯೂಬ್ ರೂಟ್ ಆಫ್ 125. ಅಂದ್ರೆ ಇದು 4, ಇದು 5. ನಮ್ಗೇನ್ ಗೊತ್ತಾಯ್ತು, L1 ಇಷ್ಟು L2 equal to 4:5. ನಾವೇನ್ ಮಾಡ್ತೀವಿ, L1 L2 ಬಂತು, 4:5. 4:5 ಆಪ್ಷನ್ ನಲ್ಲಿದೆ, ನಾವು ಗಡಬಡಿಯಾಗಿ ಆಪ್ಷನ್ ಬಿ ಅಂತೇಳಿ ಹಾಕ್ಬಿಡ್ತೀವಿ. ಅಲ್ಲಿ ನಮ್ಗೆ ಕೇಳಿರೋದೇನು, ರೇಷಿಯೋ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನಿರುತ್ತೆ ಫಾರ್ಮುಲಾ ಅಂದ್ರೆ, ಒಂದು ಕ್ಯೂಬ್ ಅನ್ನ ಡ್ರಾ ಮಾಡಿ, ಇದರ ಸೈಡ್ ಏನಿರುತ್ತೆ ಇಲ್ಲಿ ನೋಡಿ, ಈ ಮೇಲ್ಗಡೆ ಪಾರ್ಟ್ ಈ ಕೆಳಗಡೆ ಪಾರ್ಟ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ, ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, 6L² ಇರುತ್ತೆ. ಹಾಗಾಗಿ 6L1² divided by 6L2². ಇದು ಸರ್ಫೇಸ್ ಏರಿಯಾ ಎರಡರದು ಕ್ಯೂಬ್ದು. ಹಾಗಾಗಿ TSA ಆಫ್ ಕ್ಯೂಬ್ 1 divided by ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ 2. ಈ 6 ಕ್ಯಾನ್ಸಲ್ ಆಗುತ್ತೆ, is equal to ಏನಿರುತ್ತೆ 4/5 L1 L2 ಇಲ್ಲಿ ಕಂಡುಹಿಡಿದರೆ. ಇವೆರಡರ ಸ್ಕ್ವೇರ್ ಅಂದ್ರೆ L1² ಅಂದ್ರೆ 4², L2² ಅಂದ್ರೆ 5². ಅಂದ್ರೆ 16:15. 16 divided by 25. 16:25 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. If the volume of the cone is 72 cubic centimeter, then the volume of the cylinder with same base and height as that of the cone is ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಅನ್ನ ಕೊಟ್ಟಿದ್ದಾರೆ 72 ಕ್ಯೂಬಿಕ್ ಸೆಂಟಿಮೀಟರ್. ದೆನ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳಿದ್ದಾರೆ. ಇಲ್ಲಿ ನಮ್ಗೇನ್ ಗೊತ್ತಪ್ಪ ಅಂದ್ರೆ, ಒಂದು ಕೋನ್ ಏನಿರುತ್ತೆ, ಒಂದು ಸಿಲಿಂಡರ್ ಅನ್ನ ತೆಗೆದುಕೊಂಡ್ರೆ ಈ ಕೋನ್ 3 ಕೋನ್ ಅನ್ನ, ಅಂದ್ರೆ ಇದೇ ತರ ಈ 3 ಕೋನ್ ಅನ್ನ ತಗೊಂಡು ಇದ್ರೊಳಗೆ ಇನ್ಸರ್ಟ್ ಮಾಡಿದ್ರೆ ಎಷ್ಟು ಇದರ ವಾಲ್ಯೂಮ್ ಬರುತ್ತೋ ಅದರಷ್ಟು ಇದು ವಾಲ್ಯೂಮ್ ಇರುತ್ತೆ. ಹಾಗಾಗಿ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ಆಫ್, ಅಂದ್ರೆ ಇದೇ ರೀತಿ ಬರೆಯೋಣ, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು, ಇದ್ರ ವಾಲ್ಯೂಮ್ ಎಷ್ಟಿರುತ್ತೆ ಅಂದ್ರೆ ಇದರ 3 ಟೈಮ್ಸ್ ಇರುತ್ತೆ. 3 ಇಂಟು ವಾಲ್ಯೂಮ್ ಆಫ್ ಕೋನ್. 3 ಇಂಟು ವಾಲ್ಯೂಮ್ ಆಫ್ ಕೋನ್ ಅಂದ್ರೆ 72 ಕ್ಯೂಬಿಕ್ ಸೆಂಟಿಮೀಟರ್. 3 2 6, 3 7 21, 216 cubic centimeter. Option D is the right answer. Let's move on to next question. The slant height of a frustum of cone of height 8 cm and base radii 10 cm and 4 cm is. ಅಂದ್ರೆ ನಮಗೆ ಸ್ಲ್ಯಾಂಟ್ ಹೈಟ್ ಅನ್ನ ಕೇಳಿದ್ದಾರೆ, ಕೋನ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ h equal to 8 cm ನ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ಫ್ರಸ್ಟಮ್ ಅಂದ್ರೆ ಹೇಗಿರುತ್ತೆ, ಈ ರೀತಿ ಇರುತ್ತೆ. ಎರಡು ರೇಡಿಯಸ್ ಇರ್ತವೆ, ಇಲ್ಲೊಂದು, ಇದು R1, ಇದು
R2 ಈ ರೀತಿ ಇರುತ್ತೆ. ಇದು 4 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್. ಇಲ್ಲಿ ನಾವೇನ್ ಕಂಡುಹಿಡಿಬೇಕು, ಸ್ಲ್ಯಾಂಟ್ ಹೈಟ್ ಅನ್ನ ಕಂಡುಹಿಡಿಬೇಕು, ಅಂದ್ರೆ ಎಲ್ ಅನ್ನ ಕಂಡುಹಿಡಿಬೇಕು. ಒಂದು ಕೋನ್ ಅನ್ನ ಡ್ರಾ ಮಾಡಿದಾಗ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೋ ಅವಾಗ ನಮ್ಗೊಂದು ರಿಲೇಷನ್ ಬರುತ್ತೆ, ಎಲ್ ಸ್ಕ್ವೇರ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇದರಿಂದ ನಾವು ಎಲ್ ಅನ್ನು ಹೇಗೆ ರೀತಿ ಕಂಡುಹಿಡ್ತೀವಿ, ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಅದೇ ರೀತಿ ಇಲ್ಲಿ ಎರಡು ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ, ಈ ಫಸ್ಟ್ ಟರ್ಮ್ ನಲ್ಲಿ ಇವೆರಡು ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ, ಇದು ಹೈಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸ್ಲ್ಯಾಂಟ್ ಹೈಟ್ ಅನ್ನು ಕಂಡುಹಿಡಬೇಕಾದ್ರೆ ರೂಟ್ ಓವರ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಏನಿದೆ ಅಲ್ಲಿ R1 R2 ಮೈನಸ್ R1 ಹೋಲ್ ಸ್ಕ್ವೇರ್, R1 ಮೈನಸ್ R2 ಸ್ಕ್ವೇರ್ ಆದ್ರೂ ಮಾಡಿ, R1 ಮೈನಸ್ R2 ಸ್ಕ್ವೇರ್ ಆದ್ರೂ ಮಾಡಿ. L is equal to ಅಂದ್ರೆ R1 ಮೈನಸ್ R2 ಮಾಡಿ ಸ್ಕ್ವೇರ್ ಮಾಡಿದ್ರು ಅಥವಾ R2 ಮೈನಸ್ R1 ಸ್ಕ್ವೇರ್ ಮಾಡಿದ್ರು, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಅದರ ವ್ಯಾಲ್ಯೂ ಪಾಸಿಟಿವ್ ಆಗಿ ಬರುತ್ತೆ. ಎಚ್ ಅಂದ್ರೆ ಹೈಟ್ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 8 8 64 ಪ್ಲಸ್ R2 ಮೈನಸ್ R1 ಅಂದ್ರೆ ಈ 10 ಮೈನಸ್ 4 ಅಂದ್ರೆ 10 ಮೈನಸ್ 4 ಅಂದ್ರೆ 6, 6 ಅಂದ್ರೆ 6 6 36. L is equal to root over 100, L is equal to 10 ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. Two cubes with edges measuring a units is placed one over the other. The total surface area ಅಂತ ಕೇಳಿದ್ರೆ, ಅಂದ್ರೆ ಈ ರೀತಿ ಒಂದು ಕ್ಯೂಬ್ ಇದೆ, ಇದರ ಸರ್ಫೇಸ್ ಏರಿಯಾ ಎಷ್ಟಿದೆ, 6L ಸ್ಕ್ವೇರ್ ಇರುತ್ತೆ. ಅದೇ ರೀತಿ ಇನ್ನೊಂದು ಕ್ಯೂಬ್ ಅನ್ನ ಇದ್ರ ಮೇಲೆ ಇಟ್ಟಾಗ ಇದ್ರದ್ದು 6L ಸ್ಕ್ವೇರ್ ಇರುತ್ತೆ. ಆಗ ಈ ಮೇಲ್ಗಡೆ ಕೆಳಗಡೆ ಇಲ್ಲಿಟ್ಟಿರ್ತಕ್ಕಂಥ ಇವೆರಡನ್ನ ರಿಮೂವ್ ಮಾಡಬೇಕು, ಒಂದ್ರ ಮೇಲೆ ಒಂದನ್ನ ಪ್ಲೇಸ್ ಮಾಡಿದರೆ ಅವಾಗ ಇಲ್ಲಿರ್ತಕ್ಕಂಥ ಇದರ ಸರ್ಫೇಸ್ ಏರಿಯಾ ಎಷ್ಟು ಅಂತೇಳಿ ಅವ್ರು ಕೇಳಿದ್ದಾರೆ. ಈ ಒಂದ್ ಸೈಡ್ ಇವೆರಡು ಸೈಡ್ ಅನ್ನ ರಿಮೂವ್ ಮಾಡಿದ್ರೆ ಎಷ್ಟಾಗುತ್ತೆ, 12L ಸ್ಕ್ವೇರ್ ಮೈನಸ್ L ಸ್ಕ್ವೇರ್ ಇಸ್ ಈಕ್ವಲ್ ಟು 10L ಸ್ಕ್ವೇರ್. ಅಂದ್ರೆ ಇಲ್ಲಿ ಈ ಸೈಡ್ ಅನ್ನ ಎ ಅಂತ ಕೊಟ್ಟಿದಾರಲ್ವಾ, ಅದೇ ರೀತಿ ಇಲ್ಲಿ ಎಲ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಲ್ಲಿ ಎಲ್ ಅಂತ ತಗೊಂಡಿದ್ವಿ, ಅದನ್ನ ನಾವು ಕನ್ವೀನಿಯಂಟ್ ಆಗಿ ಇಲ್ಲಿ ಎ ಅನ್ನೋದು ಸೈಡ್ ಆಗಿದ್ರೆ ಇಲ್ಲಿ 10A ಸ್ಕ್ವೇರ್ ಅನ್ನೋದು ಸರಿಯಾದ ಉತ್ತರ. ಅಕಸ್ಮಾತ್ ಇದೇನಾದ್ರೂ 2A ಯೂನಿಟ್ಸ್ ಅಂತ ಕೊಟ್ಟಿದ್ರೆ, 2A ಯೂನಿಟ್ಸ್ ಅಂತ ಕೊಟ್ಟಿದ್ರೆ ಇದ್ರದ್ದು 12A ಸ್ಕ್ವೇರ್ ಇರ್ತಿತ್ತು. ಇನ್ನೊಂದು ಕ್ಯೂಬ್ ಇದ್ರೆ ಒಂದ್ರ ಮೇಲೆ ಒಂದು ಇಟ್ಟಿದ್ರೆ ಅದು 12A ಸ್ಕ್ವೇರ್ ಇರ್ತಿತ್ತು. ಟೋಟಲ್ ಎಷ್ಟಾಗ್ತಿತ್ತು, 24A ಸ್ಕ್ವೇರ್ ಆಗ್ತಿತ್ತು. ಒಂದು ಸೈಡ್ದು 2A ಇರ್ತಿತ್ತು, ಇನ್ನೊಂದು ಸೈಡ್ದು 2A ಇರ್ತಿತ್ತು. ಅವೆರಡನ್ನ ಕೂಡಿ ಎಷ್ಟಾಗ್ತಿತ್ತು, 4A ಸ್ಕ್ವೇರ್ ನ ಮೈನಸ್ ಮಾಡ್ತಿದ್ವಿ, ಇಲ್ಲಿ 20A ಸ್ಕ್ವೇರ್ ಬರ್ತಿತ್ತು. ಅದೇ ರೀತಿ ಇಲ್ಲಿ ಇದನ್ನ ಈಜಿಯಾಗಿ ತಿಳ್ಕೊಬೇಕಂದ್ರೆ ಇದು ಜಸ್ಟ್ ಒಂದ್ ಕ್ಯೂಬ್ ಇದೆ, ಒಂದ್ ಕ್ಯೂಬ್ ಮೇಲೆ ಇನ್ನೊಂದು ಕ್ಯೂಬ್ ಇದೆ, ಇದು 6A ಸ್ಕ್ವೇರ್ ಇರುತ್ತೆ, ಇದು 6A ಸ್ಕ್ವೇರ್ ಇರುತ್ತೆ. ಇದನ್ನ ಈ ಮೇಲ್ಗಡೆ ಒಂದು ಪಾರ್ಟ್, ಈ ಪಾರ್ಟ್ ಅನ್ನ ಎರಡನ್ನು ರಿಮೂವ್ ಮಾಡ್ರಿ, ಒಂದ್ರ ಮೇಲೆ ಒಂದ್ ಇಟ್ಟಾಗ ಈ ಆಮೇಲೆ ಇರ್ತಕ್ಕಂಥ ಈ ಏರಿಯಾ 10A ಸ್ಕ್ವೇರ್ ಆಗಿರುತ್ತೆ. ಯಾಕಂದ್ರೆ ಒಂದು ಕ್ಯೂಬ್ ಅಂದ್ರೆ ಅಲ್ಲಿ 6 ಸೈಡ್ಸ್ ಇರ್ತವೆ, ಆ 6 ಸೈಡ್ಸ್ ಒಂದ್ ಸೈಡ್ ನ ಈ ಒಂದು ಫೇಸ್ ಏನಿದೆ ಆ ಫೇಸ್ ನ ಏರಿಯಾ A ಸ್ಕ್ವೇರ್ ಇರುತ್ತೆ. ಮುಂದಿನ ಪ್ರಶ್ನೆ ನೋಡಿ. 3 metallic spheres of radii 3 cm, 4 cm, 5 cm are melted to form a single solid sphere. The radii of the resulting sphere ಅಂದ್ರೆ ಏನ್ ಹೇಳಿದರೆ, ಇಲ್ಲೊಂದು 3 ಸ್ಪಿಯರ್ ಇದೆ ಈ ರೀತಿ, ಇದ್ರದ್ದು ರೇಡಿಯಸ್ R1 3 ಸೆಂಟಿಮೀಟರ್ ಇದೆ, ಇದ್ರದ್ದು R2 4 ಸೆಂಟಿಮೀಟರ್ ಇದೆ, ಇದ್ರದ್ದು R3 5 ಸೆಂಟಿಮೀಟರ್ ಇದೆ. ಇವುಗಳನ್ನ ಮೆಲ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನಾಗುತ್ತೆ, ಅಲ್ಲಿ ವಾಲ್ಯೂಮ್ ಚೇಂಜಸ್ ಆಗುತ್ತೆ.
ಇವೆಲ್ಲದರಿಂದ ಒಂದು ದೊಡ್ಡ ಸ್ಪಿಯರ್ ಅನ್ನ ಇಲ್ಲಿ ಫಾರ್ಮೇಶನ್ ಮಾಡ್ತಾರೆ, ಮೆಲ್ಟ್ ಮಾಡಿ ಅದರ ರೇಡಿಯಸ್ ಅನ್ನ ಕ್ಯಾಪಿಟಲ್ ಆರ್ ಇಂದ ರಿಪ್ರೆಸೆಂಟ್ ಮಾಡೋಣ. ಈ ಕ್ಯಾಪಿಟಲ್ ಆರ್ ಅನ್ನ ನಾವು ಕಂಡುಹಿಡಿಬೇಕು. ಯಾವ ರೀತಿ ಅಂದ್ರೆ ವಾಲ್ಯೂಮ್ ಆಫ್ ದಿ 3 spheres is equal to volume of E sphere. ಇಲ್ಲಿ ವಾಲ್ಯೂಮ್ ಆಫ್ 3 ಸ್ಪಿಯರ್ಸ್ ನ ಯಾವ ರೀತಿ ಬರೀಬೇಕಂದ್ರೆ, ವಾಲ್ಯೂಮ್ ಆಫ್ ಸ್ಪಿಯರ್ ನಮಗೆ ಫಾರ್ಮುಲಾ ಗೊತ್ತು, 4/3 ಸ್ಕ್ವೇರ್ ಕ್ಯೂಬ್. ನೋಡಿ 4/3 ಪೈ r1 ಕ್ಯೂಬ್ ಇದು ಮೊದಲನೇ ಸ್ಪಿಯರ್ ನ ವಾಲ್ಯೂಮ್. ಅದೇ ರೀತಿ 4/3 ಪೈ r2 ಕ್ಯೂಬ್ ಪ್ಲಸ್ 4/3 ಪೈ r3 ಕ್ಯೂಬ್. ಇವೆಲ್ಲ ಏನಿದೆ ಬರ್ತಕ್ಕಂತಹ ರಿಸಲ್ಟಿಂಗ್ ಸ್ಪಿಯರ್ ಏನಿದೆ ಅದಕ್ಕೆ ಈಕ್ವಲ್ ಇದೆ. 4/3 ಪೈ ಕ್ಯಾಪಿಟಲ್ ಆರ್ ಕ್ಯೂಬ್. ಇದು ಈಕ್ವಲ್ ಇದೆ ಅಂತ ಯಾವ ರೀತಿ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಶೇಪ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕರಗಿಸಿ ಇನ್ನೊಂದು ಶೇಪ್ ಗೆ ತಂದಾಗ ಅಲ್ಲಿ ವಾಲ್ಯೂಮ್ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಹಾಗಾಗಿ ಇವೆರಡರ ವಾಲ್ಯೂಮ್ ಈಕ್ವಲ್ ಇರುತ್ತೆ. ಇವು ಮೂರಲ್ಲಿ ಏನ್ ಕಾಮನ್ ಇದೆ? 4/3 ಪೈ ಕಾಮನ್ ಇದೆ. r1 ಕ್ಯೂಬ್ ಪ್ಲಸ್ r2 ಕ್ಯೂಬ್ ಪ್ಲಸ್ r3 ಕ್ಯೂಬ್ is equal to 4/3 ಪೈ ಇಂಟು r ಕ್ಯೂಬ್. 4/3 ಕ್ಯಾನ್ಸಲ್ ಆಗುತ್ತೆ, ಈ ಪೈ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಇಲ್ಲಿ ಏನು ಉಳಿತು? r ಕ್ಯೂಬ್ is equal to r1 ಕ್ಯೂಬ್ ಪ್ಲಸ್ r2 ಕ್ಯೂಬ್ ಪ್ಲಸ್ r3 ಕ್ಯೂಬ್ ಉಳಿತು. r1 ಕ್ಯೂಬ್ ಅಂದ್ರೆ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಅಂದ್ರೆ 3 ಕ್ಯೂಬ್ ಅಂದ್ರೆ 3 3 ಜಾ 6, 9 3 ಜಾ 27 ಪ್ಲಸ್ 4 4 ಜಾ 16, 16 4 ಜಾ 64 ಪ್ಲಸ್ 5 5 ಜಾ 25, 25 5 ಜಾ 125. ಇವೆಲ್ಲವನ್ನ ಆಡ್ ಮಾಡಿದ್ರೆ 216 ಬರುತ್ತೆ. r ಕ್ಯೂಬ್ is equal to 216. r is equal to cube root of 216. r is equal to 216 ಅನ್ನೋದು 8 ನ ಕ್ಯೂಬ್. 8 8 64, 64 8 ಜಾ 216 ಅನ್ನೋದು 6 ಕ್ಯೂಬ್. ಅಂದ್ರೆ 6 6 ಜಾ 36, 36 into 6 216 ಅಂದ್ರೆ 6 ಆಗುತ್ತೆ. ಅಂದ್ರೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಈ ರಿಸಲ್ಟಿಂಗ್ ಸ್ಪಿಯರ್ ಏನಿದೆ, ಈ ಕ್ಯಾಪಿಟಲ್ ಆರ್ ಅನ್ನೋದು 6 ಸೆಂಟಿಮೀಟರ್ ಇರುತ್ತೆ. ಇಲ್ಲಿಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲಾನು ಸಾಲ್ವ್ ಮಾಡಿದ್ವಿ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೋಮ್ವರ್ಕ್ ಅಂತ ಕೊಟ್ಟಿದ್ವಿ. ಅಂದ್ರೆ ಮುಂಚೆ ಸಾಲ್ವ್ ಮಾಡಿರ್ತಕ್ಕಂತಹ ಎಲ್ಲಾ ಪ್ರಾಬ್ಲಮ್ಸ್ ಯಾವ ರೀತಿ ಇದಾವೋ ಅದೇ ಮಾಡೆಲ್ ಮೇಲೆ ಇವು ಕೂಡ ಇದಾವೆ. ಟ್ರೈ ಇಟ್ ಯುವರ್ ಸೆಲ್ಫ್. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಅಥವಾ ಈ SSLC ಎಕ್ಸಾಮ್ ನ ಕುರಿತು ಯಾವುದೇ ಚಾಪ್ಟರ್ ಆಗಿರ್ಬೋದು ಅಥವಾ ಎಕ್ಸಾಮ್ ಅನ್ನ ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಏನಾದ್ರೂ ಡೌಟ್ ಇದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಸರ್ ಇದ್ದಾರೆ, ಬಿಮೇಶ್ ಸರ್ ಅಂತೇಳಿ, ಅವ್ರ ನಂಬರ್ ಮತ್ತು ನನ್ನ ನಂಬರ್ ಹಾಕಿರ್ತೀನಿ. ಈ ಪ್ರಶ್ನೆಗಳಲ್ಲಿ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಆದ್ರೂ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ. ಯು ವಿಲ್ ಬಿ ಕ್ಲಾರಿಫೈಡ್ ಫಾರ್ ಯುವರ್ ಡೌಟ್ಸ್. Thank you. Please be subscribed and get notified. Please do watch and share to your SSLC friends. You will definitely score well. Thank you.